ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಏನೇ ನಡೀತಾ ಇದೆ ಬಿಗ್ ಬಾಸ್ ಲೈವ್ನಲ್ಲಿ ನೋಡ್ಕೊಂಬರೋಣ. ನಮ್ಮ ಚಾನಲ್ಗೆ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಬನ್ನಿ ನೋಡ್ಕೊಂಡು. ಇಲ್ಲಿ ನೋಡ್ತಾ ಇದ್ದೀರ ತುಕಾಲಿ ಸಂತೋಷ್ ಅವರು ಕಿಚನಲ್ಲಿದ್ದಾರೆ. ಕಿಚನಲ್ಲಿ ಅಂಥದ್ದು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಕಿಚನ್ನಲ್ಲಿ ಅವರು ಪಾತ್ರೆಗಳನ್ನು ವಾಶ್ ಮಾಡ್ತಾ ಇದ್ದಾರೆ. ಪಾತ್ರೆಗಳನ್ನು ವಾಶ್ ಮಾಡೋ ಟೈಮಲ್ಲಿ ಸಂಗೀತ ಅವರು ಕರೆಕ್ಟಾಗಿ ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ತುಕಾಲಿಯವರು ಏನಾದರೂ ಹೆಲ್ಪ್ ಮಾಡಬೇಕಾ ಅಂತ ಕೇಳ್ತಾರೆ. ಇಲ್ಲ ಏನು ಬೇಡ, ಮುಗೀತು ಅಷ್ಟೇ, ಪಾತ್ರೆ ಇದು ಮಾಡ್ತಾಯಿದ್ದೆ ಮುಗೀತು ಅಂತ ಹೇಳಿದ್ರು. ನಿಮಗೆ ಪ್ರತಾಪ್ ಈಗ ಹೋಗೋ ಟೈಮಲ್ಲಿ ಏನಾದರೂ ಮಾತಾಡಿದ್ರ, ಇವಾಗ ಕಾನ್ಫರೆನ್ಸ್ ರೂಮ್ಗೆ ಕರೆದ್ರೆ ತಾನೇ ಅವ್ರಿಗೆ ಏನೂ ಹುಷಾರಿಲ್ಲ ಅಂತ, ಅವಾಗ ಏನಾದರೂ ಮಾತಾಡಿಸ್ರ ಅಂದರೆ ಇಲ್ಲ ನನ್ನ ಜೊತೆ ಏನು ಮಾತಾಡಿಸಿಲ್ಲ, ವರ್ತೂರು ಸಂತೋಷ್ ಬಗ್ಗೆ ಮಾತಾಡ್ತಾಯಿದ್ರು, ನಾನು ಟಾಯ್ಲೆಟ್ಗೆ ಹೋಗಿದ್ದೆ ಅಲ್ಲಿವರೆಗೂ ಕರ್ಕೊಂಡೋಗಿದ್ರು ಅವನಿಗೆ ಅಂತ ಅಂತಾರೆ. ಹೌದಾ, ಏನಾಗಿದೆ ಅಂತ ಏನಾದರೂ ಅಪ್ಡೇಟ್ ಬಂತ, ಏನಾದರೂ ಕೊಟ್ರ ಅಂದರೆ ಏನಿಲ್ಲ, ಹುಷಾರಿಲ್ಲ, ಕರೆಕ್ಟಾಗಿ ಊಟ ಮಾಡಿಲ್ಲ ಅಂತ ನಿಶಕ್ತಿ ಆಗಿದ್ದಾನೆ ಅಷ್ಟೇ, ಅದು ಬಿಟ್ಟರೆ ಮತ್ತೇನಿಲ್ಲ. ಅದು ಹಂಗೆ ಹೇಳ್ತಾರೆ. ಹೌದಾ, ನನಗೇನು ಒಂದು ಸ್ವಲ್ಪನೂ ಮಾತಾಡಿಲ್ಲ, ಅವ್ನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದ, ನಾನು ಟಾಸ್ಕಲ್ಲಿ ಅವನಿಗೆ ಆಯ್ಕೆ ಮಾಡಿಲ್ಲ ಅಂತ, ಅದಕ್ಕಾಗೆ ಕೇಳಿದೆ. ನನಗೆ ಇವಾಗ ಸಖತ್ ಬೇಜಾರಾಗ್ತಾಯಿದೆ, ಪ್ರತು ಏನಾಯಿತು ಅಂತ ನಾನು ಕೇಳ್ದೆ. ಕಾರ್ತಿಕ್ಗೂ ನಾನು ಅವಾಗಲೇ ಕೇಳ್ತಾಯಿದ್ದೆ, ಕಾರ್ತಿಕ್ಗೂ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ಸಡನ್ನಾಗಿ ಕರೆದ್ಬಿಟ್ಟು ಹೋಗ್ಬಿಟ್ರು. ವರ್ತೂರು ಸಂತೋಷ್ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದಾಗ ವರ್ತೂರನ ಅಲ್ಲೇ ಇದರಲ್ಲಿ ಪೌಡ್ರ್ ರೂಮಲ್ಲಿ ಇರ್ಬೋದು ತನಿಷನ್ ಹತ್ರ ಅಂತ ಅಂತಾರೆ. ಹೌದಾ, ಆಯಿತು ಅಂತ ಅವಾಗ ಕರೆಕ್ಟಾಗಿ ಸಂಗೀತ ಪೌಡ್ರ್ ರೂಮ್ ಕಡೆ ನೋಡಿ, ಅವರಿಗೆ ತುಕಾಲಿ ಸಂತೋಷಕ್ಕೆ ಬಾಯ್ ಹೇಳಿಬಿಟ್ಟು ಪೌಡ್ರ್ ರೂಮ್ ಕಡೆ ತಿರುಗಿ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇವಾಗ ಮಿಸ್ ಮಾಡ್ಕೋತಾರೆ ಸಂಗೀತ. ಆವಾಗ ಮಾರ್ನಿಂಗಿಂದ ಅವ್ರಿಗೆ ಏನೂ ಟೆನ್ಷನ್ ಇರಲಿಲ್ಲ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು, ಆಮೇಲೆ ಏನೂ ಕೇಳಿಲ್ಲ, ಏನೂ ಮಾಡಿಲ್ಲ. ಇವಾಗ ಬಂದುಬಿಟ್ಟು ಪ್ರತಾಪ್ನ ಇದು ಮಾಡ್ತಾಯಿದ್ದಾರೆ. ಪಾಪ ಪ್ರತಾಪ್ ಇವರು ಎಲ್ಲರೂ ಮನೆ ಒಂದು ಕಡೆ ಆಗಿ ಇವರನ್ನು ಒಬ್ಬಂಟಿ ಮಾಡಿದಾಗ ಪ್ರತಾಪ್ ಎಷ್ಟು ಕೇರ್ ಮಾಡ್ತಾಯಿದ್ದ ಸಂಗೀತಕ್ಕೆ, ದೀದಿ ಅಂದ್ಕೊಂಡು. ಬಟ್ ಇವಾಗ ನೆನಪು ಬಂದಿದೆ ಪ್ರತಾಪ್ದು. ಅವ್ರು ಹೋದ್ಮೇಲೆ ಇವಾಗ ಕೇಳ್ತಾ ಇದ್ದಾರೆ ಏನಾಗಿದೆ ಅಂತಲೂ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ರಿಗೆ. ನೋಡಿ, ಇದು ಸಂಗೀತ.